ಮಾಡ್ಬೋದಲ್ಲ. ಬೇಕು ಅಂತ ಹಾಕಿದ್ದೀರಿ. ಅವೆಲ್ಲರೂ ಕೂಡ ನಮ್ಮ ಈ ದೇಶಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರು, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವ್ರು, ಆಮೇಲೆ ವಿವಿಧ ಹಂತಗಳಲ್ಲಿ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥವ್ರು, ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ನಿಮ್ಮ ಡಿಸ್ಕ್ರಿಷನ್ನಲ್ಲಿ ವಿವೇಚನೆಯಿಂದ ಕೆಲವು ಫೋಟೋಗಳನ್ನು ಹಾಕಿದ್ದೀರಿ. ಹಿಂದೇನೂ ಕೂಡ ಹಿಂದಿನ ಅಧ್ಯಕ್ಷರು ಕೂಡ ಇದ್ದರು. ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆ ಹಾಕಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ನೀನು ಪ್ರಶ್ನೆ ಮಾಡಿಲ್ಲಪ್ಪ, ಬೇರೆಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಯಾರ್ಯಾರು ದಿವಂಗತರಾಗಿದ್ದಾರೆ, ಈ ದೇಶಕ್ಕೆ ಸೇವೆ ಮಾಡಿ ದಿವಂಗತರಾಗಿದ್ದಾರೆ, ಅವ್ರ ಫೋಟೋಗಳು ಹಾಕಿದ್ದೀರಿ. ರಾಷ್ಟ್ರ ನಾಯಕರ ಫೋಟೋಗಳನ್ನು ಹಾಕಿದ್ದೀರಿ. ಅದರಿಂದ ದಿವಂಗತರಾಗದವರು, ದೇಶ ಸೇವೆ ಮಾಡಿದವರು, ಸಮಾಜ ಸೇವೆ ಮಾಡಿದವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವರು, ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಬಸವಣ್ಣವರು ಅಲ್ವಾ, ಅವ್ರ ಫೋಟೋ ಎಲ್ಲ ಹಾಕಿದಿರಿ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿ ನಾಯಕತ್ವ ವಹಿಸಿದಂಥವ್ರು, ಅವ್ರ ಫೋಟೋ ಹಾಕಿದ್ದೀರಿ. ಸೊ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾದಂಥ ಅಗತ್ಯನೂ ಇಲ್ಲ. ಅಲ್ಲ ಈಗ ಅದಕ್ಕೂ ಕೆಲವರ ಭಾವನೆಗಳು ಇರ್ಬೋದು. ವಾಜಪೇಯಿ ಅವ್ರದ್ದೇನು ಹಾಕಲಿ, ನಮ್ಗೆ ವಾಜಪೇಯಿ ಮೇಲೆ ಅತ್ಯಂತ ಗೌರವ ಇದೆ. ರಾಜೀವ್ ಗಾಂಧಿಗೆ ನನಗೆ ಅದಕ್ಕಿಂತ ಜಾಸ್ತಿ ಗೌರವ. ಯಾಕೆ? ಯುವಕರ 18 ವರ್ಷದ ಮತದಾನದ ಹಕ್ಕು, ಇವತ್ತು ಟೆಕ್ನೋ ತಂದದ್ದು, ಬೇರೆ ಬೇರೆ ಕಂಪ್ಯೂಟರ್ಸ್ ತಂದು, ಅಷ್ಟು ಮಾತಲ್ಲ, ಈ ಸೌತ್ ನಮ್ಮ ದಕ್ಷಿಣ ಭಾರತ ಶಾಂತಿಗಾಗಿ ತನ್ನ ಜೀವವನ್ನೇ ಇವತ್ತು ತ್ಯಾಗ ಮಾಡಿ ಬಹುಶಃ ಕೊಟ್ಟಂತ, ಆ ಜೀವನ ತ್ಯಾಗ ಮಾಡಿದಂಥ ವ್ಯಕ್ತಿತ್ವ. ಸೊ ಇಂಥ ಹಲವಾರು ನಾಯಕರಿದ್ದಾರೆ ಅಂತ ತಾವು ಅರ್ಥ ಮಾಡಿಕೊಳ್ಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನಾವು ಈ ಒಂದು ಫೋಟೋವನ್ನು ಇನ್ನೊಂದು ಅದ್ಯಾವುದೋ ರಾಜಕೀಯ ಪಕ್ಷಕ್ಕಾಗಿ ಅಥವಾ ಇನ್ನೊಂದು ಅದಲ್ಲ, ಇದು ನಾವೆಲ್ಲ ಎಲ್ಲರದ್ದು ಆಗಬೇಕಿತ್ತು, ಎಲ್ಲರದ್ದು ಆಗಲಿಲ್ಲ. ಎಲ್ಲರ ಪರವಾಗಿ ಇವರನ್ನು ನಾವು ಹಾಕಿದ್ದೇವೆ. ನಾವೆಲ್ಲ ಸಂತೋಷ ಪಡುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೆಲ್ಲರ ಪರವಾಗಿ ಇಂಥವ್ರನ್ನ ನಾವು ಹಾಕಿದ್ದೇವೆ, ಬೇರೆ ಜಾಗ ಇಲ್ಲ. ಅದಕ್ಕಾಗಿ ಬಹುಶಃ ನಿಮಗೆಲ್ಲ ನನ್ನ ಕೃತಜ್ಞತೆ ಸಲ್ಲಿಸಿಕೊಂಡು ಈಗ ಅಲ್ಲಿ ಒಂದು ಬಿಲ್ಗೆ ತೆಗೊಳ್ಳ, ಬಿಲ್ ಆದ ತಕ್ಷಣ ನಾವು ಕ್ವೆಶ್ಚನ್ ತೆಗೊಳ್ಳ. 69 ನಲ್ಲಿ ನಾನು ಕೊಟ್ಟಿದ್ದೀನಿ, ಅದೇ ಬರುವಲ್ಲಿಗೆ ಬಿಲ್ ಆಮೇಲೆ ತಗೊಳ್ಳಿ ಸರ್, ಬಿಲ್ ಪಾಸ್ ಮಾಡ್ಕೊಡ್ತೀವಿ. ಶಾಸಕರ ಅನುದಾನದ ಬಗ್ಗೆ ದಯಮಾಡಿ ಏನು ಬಂದಿದೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ. ಬಿಲ್ ಆಯ್ತು, ಒಬ್ಬರು ಮಾತಾಡ್ತಾರೆ, ಅಶೋಕ್ ಅವರು ಪ್ರತಿಪಕ್ಷ ನಾಯಕರಿದ್ದಾರೆ, ಕೂತ್ಕೊಳ್ಳಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಂತೋಗಿದೆ ಅಧ್ಯಕ್ಷರೇ, ಶಾಸಕರಿಗೆ ಈ ಬಿಲ್ ಪಾಸ್ ಆದ್ರೆ ಮಾತ್ರ ಅನುದಾನ ಬರೋದಲ್ಲ. ಬಿಲ್ಗೆಲ್ಲ ಪಾಸ್ ಆಗಿದ್ರೆ ಅನುದಾನ ಬರ್ತದ? ದಯಮಾಡಿ ಕಾನೂನು ಸಚಿವರು ಬಿಲ್ ಅನ್ನ ದಯಮಾಡಿ ನಾವು ನಾಳೆ ಪಾಸ್ ಮಾಡ್ಕೊಡ್ತೀವಿ. ನೀವೇನು ಗಡಿಬಿಡಿ ಆಗೋದು ಬೇಡ. ಆ ತರದ ಏನು ಬಿಲ್ ಇಲ್ಲ. ಬಿಲ್ಲಿನ ಬಗ್ಗೆ 10 ನಿಮಿಷ ಚರ್ಚೆ ಮಾಡಿ ಪಾಸ್ ಮಾಡ್ಕೊಡ್ತೀವಿ. ಈ ಉಳಿದ ವಿಷಯಗಳನ್ನು ತೆಗೆದುಕೊಳ್ಳೋಣ. ಯಾಕೆಂದ್ರೆ 69 ನಲ್ಲಿ ಮೊದಲನೇ ದಿನದಿಂದ ಈ ವಿಷಯ ಇಟ್ಕೊಂಡು ಕೂತಿದೀವಿ. ಎಲ್ಲ ಶಾಸಕರ ವಿಷಯ ಇದೆ, ಚರ್ಚೆ ಮಾಡೋಣ. ನಾಳೆ ಬೆಳಿಗ್ಗೆ ಖಂಡಿತ, ನಾಳೆ ಮಧ್ಯಾಹ್ನದೊಳಗೆ ಎಲ್ಲ ಬಿಲ್ಲನ್ನು ಪಾಸ್ ಮಾಡ್ಕೊಡ್ತೀವಿ. ಇವಾಗ 69 ತಗೊಳ್ಳಿ ದಯಮಾಡಿ. ಅಧ್ಯಕ್ಷರೇ ದಯವಿಟ್ಟು ಹೋದ ವಾರದಿಂದ ಈ ವಾರದವರೆಗೆ ಸರ್ಕಾರದ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡುವಂಥದ್ದು ಕಾರ್ಪೊರೇಷನ್ ಅಲ್ಲಿ ಟ್ಯಾಕ್ಸ್ ವಿಚಾರದಲ್ಲಿ 30ನೇ ಡಿಸೆಂಬರ್ ಅಂತ ಇದನ್ನ ಆರ್ಡಿನೆನ್ಸ್ ಆಗಿತ್ತು, ಅದನ್ನ ಮಾಡೋಂಥದ್ದು. ಅದನ್ನ ದಯವಿಟ್ಟು, ಯಾಕೆಂದ್ರೆ ನಂಗೆ ನಾಳೆ ಅಸೆಂಬ್ಲಿಗೆ ಬರೋಕ್ಕಾಗಲ್ಲ, ಮಧ್ಯಾಹ್ನದವರೆಗೂ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ದಯವಿಟ್ಟು ತಾವು ಸಹಕಾರ ಕೊಡಬೇಕು. ಇದೊಂದು ಈಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ನಾವು ಆ ಬಿಲ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಹಿಂದೇನೆ ಆರ್ಡಿನೆನ್ಸ್ ಮಾಡ್ಬಿಟ್ಟಿದೆ. ಇದು ಸರ್ಕ್ಯುಲರ್ ನಾವು ನೀವಿಲ್ಲ ಅಂದ್ರೆ ಮಾಡ್ಕೊಡ್ತೀರಿ, ನೀವಿಲ್ಲ ಅಂದ್ರೆ ಮಾಡ್ಕೊಡ್ತೀರಿ, ಚರ್ಚೆ ಇಲ್ದಂಗೆ ಮಾಡ್ತೀರಿ. ಅದ್ರದ್ದೇನು ಉಳಿದಂತ 13 ವಿಧೇಯಕಗಳು ಪರ್ಯಾಲೋಚನೆಗೆ ಸದನದಲ್ಲಿ ಮಂಡಿಸಲಾಗಿದೆ. ಹೋದ ವಾರ ಒಂದು ವಿಧೇಯಕವನ್ನು ನಾವು ಪರ್ಯಾಲೋಚಿಸಿಲ್ಲ. ನಾನು ತಮಗೆ ಮನವಿ ಮಾಡೋದು, ಈ ಕರ್ನಾಟಕ ವಿಧಾನ ಮಂಡಲದಲ್ಲಿ ಮೇಲ್ಮನೆನೂ ಸಹ ಇದೆ. ಮೇಲ್ಮನೆಗೂ ಕೂಡ ನಾವು ಗೌರವ ಕೊಡಬೇಕು. ಅಂದ್ರೆ ಸುಮ್ಮನೆ ಇದನ್ನ ಮಂಜೂರು ಮಾಡಿಕೊಡಿ ಅಂತ ಕಳಿಸಿದ್ರೆ ಅಗೌರವ ಆಗುತ್ತೆ. 13 ಬಿಲ್ಗಳನ್ನ ತೆಗೆದುಕೊಂಡೋಗಿ ಒಂದಿನದಲ್ಲಿ ಪಾಸ್ ಮಾಡಿಕೊಡಿ ಅಂದ್ರೆ ಬಹಳ ಅಗೌರವ ಆಗುತ್ತೆ. ಸರ್ಕಾರ ಮೇಲ್ಮನೆಯಲ್ಲಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಕಳೆದ ವಾರ ಒಂದು ವಿಧೇಯಕವನ್ನು ನಾವು ಪರ್ಯಾಲೋಚನೆಗೆ ತೆಗೆದುಕೊಂಡಿಲ್ಲ. ತಮ್ಮ ಸೂಚನೆ ಪ್ರಕಾರ 2ನೇ ದಿನ 11 ವಿಧೇಯಕಗಳನ್ನ ಮಂಡಿಸಿದ್ದೇವೆ. 11 ವಿಧೇಯಕಗಳನ್ನ ಇಲ್ಲಿವರೆಗೂ ಪರ್ಯಾಲೋಚನೆ ಆಗಿಲ್ಲ. ಸದನದ ಮುಖ್ಯ ಕರ್ತವ್ಯ ವಿಧಾನ ಮಾಡುವಂತ ಇವೆಲ್ಲ ಇಟ್ಕೊಂಡು ಅವರು ವಿರೋಧ ಪಕ್ಷದವರು ಏನೆಲ್ಲ ಕೇಳಿದ್ರು ತಾವು ಇಲ್ಲಿವರೆಗೂ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ದಯವಿಟ್ಟು ಇದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರದ ಪರವಾಗಿ. ಈಗ ಅಧ್ಯಕ್ಷ ಸಚಿವರ ಗಮನಕ್ಕೆ BSc ನಲ್ಲಿ ತೀರ್ಮಾನ ಆಗಿದ್ದು ಸೋಮವಾರ ನಂತರನೇ ಬಿಲ್ ತಗೊಳ್ಳೋದು ಅಂತ.
ಹೋದ ವಾರ ಬಿಲ್ ತಗೊಳ್ಬೇಕು ಅಂತ BSL ಆಗಿರಲಿಲ್ಲ ತೀರ್ಮಾನ. ಒಂದ್ ನಿಮಿಷ, ಇಲ್ಲ ಆಗಿಲ್ಲ, ಮಂಡನೆ ಮಾಡಿ ಅಂತ ಹೇಳಿದ್ವಿ, ಮಂಡನೆ ಮಾಡಿ ಅಂತ ಹೇಳಿತ್ತು, ಮಂಡನೆ ಮಾಡಿದಿರಿ 2 days ಆದ್ಮೇಲೆ. ಇಲ್ಲ BSL ಬಹಳ ಕ್ಲಿಯರ್ ಇತ್ತು ಸರ್. ಕಳೆದ ವಾರಿ ಮಂಡನೆ ಮಾಡಿ ಸೋಮವಾರದ ನಂತರ ಬಿಲ್ ತಗೊಳ್ಳೋದು ಅಂತಾನೆ ಆಗಿತ್ತು. ಫಸ್ಟ್ ವೀಕ್ ನಲ್ಲೇ ಈಗಾಗಲೇ ಒಂದು ವಾರ ಮುಗಿದೋಗಿದೆ. ಮೊದಲನೇ ವಾರದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು, ಎರಡನೇ ವಾರದಲ್ಲಿ ಚರ್ಚೆ ಮಾಡೋದು, ಇಲ್ಲಿಂದ ಪಾಸ್ ಆದ್ಮೇಲೆ ಕೌನ್ಸಿಲ್ಗೆ ಹೋಗ್ಬೇಕಲ್ಲ, ಕೌನ್ಸಿಲ್ಗೆ ಹೋಗ್ಬೇಕು, ಅಲ್ಲಿಂದ ಬರಬೇಕಾಗ್ತದೆ. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಪಾಸ್ ಆಯ್ತು ಅಂತ ಲೆಕ್ಕ. ಅದಕ್ಕೋಸ್ಕರವಾಗಿ ಇವತ್ತು ಬಿಲ್ಗಳನ್ನ ತಗೊಳ್ಳೋಣ. ಸರ್ ದಯಮಾಡಿ ಒಂದ್ ನಿಮಿಷ, ಬಿಲ್ ಅನ್ನು ತಗೊಳ್ಬೇಡಿ, ನಾವು ಹೇಳಲೇ ಇಲ್ಲ. ಮಂಡನೆ ಮಾಡಬೇಕಾದ್ರೂ ನಾವೇನು ಮಾತಾಡಿ ಇದು ಚರ್ಚೆ ಮಾಡಿ ಪಾಸ್ ಮಾಡ್ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ. ಅದ್ರಲ್ಲಿ 2 ಬಿಲ್ ಮಾತ್ರ ಸುದೀರ್ಘ ಚರ್ಚೆ ಇದೆ, ಉಳಿದ ಏನು ಚರ್ಚೆ ಇಲ್ಲ. ದಯಮಾಡಿ 69ನ 9ನೇ ತಾರೀಕಿಗೆ ಅಜೆಂಡಾದಲ್ಲಿ ಹಾಕೊಂಡಿದೀವಿ. ನೀವು ಅದನ್ನ ಟೈಮ್ ಮಾಡಿ ತಗೊಂಡು 1-2 ಗಂಟೆ ಮಾತಾಡ್ತೀವಿ, ನಂತರ ಬೇಕಾದ್ರೆ 5 ಗಂಟೆ ನಂತರ ಬಿಲ್ ತಗೊಳ್ಳಿ. ಯಾವ್ದು ಚರ್ಚೆ ಮಾಡ್ಬೇಕು ಅದನ್ನ ಬೇಕಾದ್ರೆ ನಾಳೆಗೆ ಹಾಕೊಂಡು ಸರಳವಾಗಿರೋನ ಇವತ್ತು ಮಾಡಿ, ಅದಕ್ಕೂ ನಾವು ರಾಜಿಗೆ ತಯಾರಿದ್ದೇವೆ. ಆಯ್ತು, ಎಲ್ಲಾನು 11ಕ್ಕೆ ಇವತ್ತೇ ಬೇಕಿಲ್ಲ. 13 ಇದೆ, 13ರಲ್ಲಿ ಒಂದು 8-10 ಇದನ್ನ ದೀರ್ಘ ಚರ್ಚೆ ಇರೋದನ್ನ ಬೇಕಾದ್ರೆ ನಾಳೆಗೆ ಇಟ್ಕೊಳ್ಳೋಣ. ಅದಕ್ಕೂ ನಾವು ಕಾಂಪ್ರಮೈಸ್ ರೆಡಿ ಇದ್ದೇವೆ. ಬಿಲ್ಲುನು ಇವತ್ತೇ ತಗೊಳ್ಳೋಣ, 6 ಗಂಟೆ ಮೇಲೆ ನಿಮ್ ಬಿಲ್ ತಗೊಳ್ಳೋಣ. ಅದುವರೆಗೂ ನಮ್ಮ ಸುನೀಲ್ ಅವರು ಅಷ್ಟು 2 ಗಂಟೆಯಲ್ಲಿ ಮಾತಾಡ್ಲಿ. 6 ಗಂಟೆಗೆ ನಿಮ್ ಬಿಲ್ಲು ಸುಮಾರು 11 ಇದೆ, ಅದರಲ್ಲಿ 8 ಪ್ರಾಬ್ಲಮ್ ಇಲ್ಲ. 8ನ ಇವತ್ತು ಪಾಸ್ ಮಾಡ್ಬಿಡೋಣ. ಇನ್ನ 2-3 ಏನೋ ಇದೆ ಪೇಂಟಿಂಗ್, ಅವನ್ನ ನಾಳೆ ಮಂಡನೆ ಮಾಡೋಣ. 6 ಗಂಟೆಗೆ ತಗೊಳ್ಳಿ. ಈಗ ಸುನೀಲ್ ಅವರು ಮಾತಾಡ್ಲಿ. 6 ಗಂಟೆಯಿಂದ ಏನು ಆರಾಮ್ಸೆ ಮಾಡ್ಕೊಡ್ತೀರಿ, 8 ಬಿಲ್ಲು ಪಾಸ್ ಮಾಡಿ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಅಧ್ಯಕ್ಷರೇ, ಸನ್ಮಾನ್ಯ ಕೃಷ್ಣ ಅವರು, ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಒಂದು ಎಲ್ಲರೂ ಒಪ್ಪಬಹುದಾಗಿರ್ತಕ್ಕಂಥ ಒಂದು ಸಲಹೆಯನ್ನು ಮಾಡಿದ್ದಾರೆ. ಈಗ ಇದರಲ್ಲಿ 11ರಲ್ಲಿ 8 ನಾವೇನು ಹಾಗೇನೆ ಪಾಸ್ ಮಾಡಿಬಿಡ್ಬೋದು ಅನ್ನೋದೇನಿದೆ. ಒಂದು 20 ನಿಮಿಷ ಆಗುತ್ತೆ, ಅವನು ಪಾಸ್ ಮಾಡಿಬಿಡಿ. ಆಮೇಲೆ ಸುನೀಲ್ ಅವ್ರದ್ದು ಏನು ಭಾಷಣ ಇದೆ ಅದನ್ನ ಪ್ರಾರಂಭ ಮಾಡಿ. ಈಗ ಒಂದು ಸೆಕೆಂಡ್, ಈಗ ವಾದ ಪ್ರತಿವಾದ ಇದೆಲ್ಲ ಕೂಡ ಭಾಳ ಚರ್ಚೆ ಆಯಿತು. ಒಂದು, ಈಗ ನೀವೆಲ್ಲರೂ ಕೂಡ ಇದೊಂದು ಅಧಿವೇಶನ ನಡೆಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಇಲ್ಲಿ ಏನಿದೆ, ಮಾತಾಡೋದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆಗ್ಬೋದು ಹೆಚ್ಚು ಕಮ್ಮಿ ಅಂತ ಹೇಳಿದರೆ, ಮಾತಾಡ್ಲಿಕ್ಕೆ ಇಲ್ಲ ಅಂತಲ್ಲ, ಇವತ್ತೇ ಮಾತಾಡೋದು ಎಲ್ಲರೂ ಕೂಡ. ಫಸ್ಟ್ ಬಿಲ್ಲು ತೆಕ್ಕೊಳ್ಳೋದು ಚರ್ಚೆ ಇರುವಂಥದ್ದು. ಈಗ ಏನಿದೆ ಅಂತ ನಾವು, ಯಾಕಂದ್ರೆ ಬಿಲ್ಲಲ್ಲಿ ಈಗ ನೀವು ಹೇಳಿದಾಗೆ ಬರೀ 2 ಬಿಲ್ ಚರ್ಚೆ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವುದೆಲ್ಲ ಈಗ ಚರ್ಚೆಲ್ಲ ಬಿಲ್ಗಳ ಸಿಂಪಲ್ ಆಗಿ ಪಾಸ್, ಅದನ್ನೆಲ್ಲ ಬೇಗ ಪಾಸ್ ಮಾಡಿ ಬಿಡುವ. ಚರ್ಚೆ ಆಗುವಂಥ ಬಿಲ್ ಬೇಕಾದ್ರೆ ನಾವು ಅದನ್ನು ಪೆಂಡಿಂಗ್ ಇಟ್ಕೊಳ್ವ. ಕ್ವಶನ್ ಆದ ನಂತರ ಇದನ್ನು ತಗೊಂಡೋಗಿ ಈಗ ಪ್ರೊಸೀಜರ್ ಪ್ರಕಾರ ಹೋಗುವ ಅಂತ. ಈಗ ಒಂದು ಮಂಡಿಸಲಿಕ್ಕಿದೆ ಪ್ರಸ್ತಾವನೆಯನ್ನು, ಸಚಿವರು ಪ್ರಸ್ತಾವನೆ ಮಂಡಿಸಿ. ಖನಿಜ ಹಕ್ಕುಗಳ ಮತ್ತು ಖನಿಜ ಹೊಂದಿರುವ ಭೂಮಿ. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಖನಿಜ ಹಕ್ಕುಗಳು ಮತ್ತು ಖನಿಜ ಹೊಂದಿರುವ ಭೂಮಿ ತೆರಿಗೆ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024ನೇ ಸಾಲಿನ ಕರ್ನಾಟಕ ಖನಿಜ ಹಕ್ಕುಗಳ ಮತ್ತು ಖನಿಜ ಹೊಂದಿರುವ ಭೂಮಿ ತೆರಿಗೆ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ಸಚಿವರು ವಿಧೇಯಕ ಮಂಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಈಗ ಒಂದು ವಿಡ್ರಾವಲ್ ಇದೆ ಬಿಲ್. ಸಚಿವರು ಪ್ರಸ್ತಾವನೆ ಮಂಡಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಅನುಮತಿ ಪಡೆದು 2024ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣೆ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುತ್ತೇನೆ. ಅಧ್ಯಕ್ಷರೇ, ಇದು ಎಲ್ಲರಿಗೂ ಗೊತ್ತಿದ್ದಾಗೆ ಈ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲ, ವಿಧೇಯಕವನ್ನು ಹಿಂಪಡಿತಾ ಇದ್ದೇನೆ. ಅಂದರೆ ಮೊದಲು 2 ಮಾತ್ರ ಹುದ್ದೆಗಳನ್ನು ನಾವು ಕಳಿಸಿದ್ವಿ, ಆಮೇಲೆ ಮತ್ತೆ 3ನೇ ಹುದ್ದೆ ಕಳಿಸಿದ್ವಿ. ಅದಕ್ಕೆ ರಾಜ್ಯಪಾಲರದು ನಮ್ಮ ಇಲಾಖೆ ನಡುವೆ ನಡೆದಿರ್ತಕ್ಕಂಥ ಕರೆಸ್ಪಾಂಡೆನ್ಸ್ ಹಿನ್ನೆಲೆಯೊಳಗೆ, ರಾಜ್ಯಪಾಲರ ಸಲಹೆ ಹಿನ್ನೆಲೆಯೊಳಗೆ ಈ ಒಂದು ತಿದ್ದುಪಡಿ ನಾವೇನು ಕಳಿಸಿದ್ವಿ
ಅದನ್ನು ಹಿಂಪಡಿತೀವಿ. ಇಲ್ಲಿ ಪಾಸ್ ಮಾಡಿದ್ದನ್ನು ಹಿಂಪಡಿಬೇಕಾಗತ್ತೆ. ಆ ತಾಂತ್ರಿಕ ಕಾರಣದಿಂದ ಇದನ್ನ ಹಿಂಪಡೆದಿದ್ದೇವೆ. ಫ್ರೆಶ್ ಬಿಲ್ಲನ್ನು ನಾವು ಈಗ ಮಂಡನೆ ಮಾಡ್ತಾಯಿದ್ದೀವಿ. ಇದ್ರಿ ಅನರ್ಹತಾ ಬಿಲ್ಲು, ಅನರ್ಹತಾ ಬಿಲ್ನಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಫ್ ಆಫೀಸ್ ಆಫ್ ಪ್ರಾಫಿಟ್, ನಮ್ಮ ಪೊಲಿಟಿಕಲ್ ಅಡ್ವೈಸರ್ಸನ್ನು ಅಪಾಯಿಂಟ್ ಮಾಡಿದ್ವಿ, ಫಿನಾನ್ಷಿಯಲ್ ಅಡ್ವೈಸರ್ಸನ್ನು ಅಪಾಯಿಂಟ್ ಮಾಡಿದ್ವಿ, ಪೊಲಿಟಿಕಲ್ ಸೆಕ್ರೆಟರೀಸನ್ನು ಅಪಾಯಿಂಟ್ ಮಾಡಿದ್ವಿ. ಅವರುಗಳ ಹುದ್ದೆ ಒಂದು ವೇಳೆ ಆಫೀಸ್ ಆಫ್ ಪ್ರಾಫಿಟ್ನೊಳಗೆ ಪರಿಗಣನೆ ಆಗಬಾರ್ದು ಅಂಥೇಳಿ ನಾವು ಇದೇ ಹೌಸ್ನೊಳಗೆ ಮಾಡಿ ಕಳಿಸಿದ್ವಿ. ಒಂದು ಕಳಿಸಿದ್ವಿ, ಒಮ್ಮೆ ಕಳಿಸಿದ್ವಿ. ಅವರು ಅವನ್ನ ವಾಪಸ್ ಪಡೆದು ನೀವು ಒಟ್ಟು ಮಾಡಿ ಕಳಿಸ್ರಿ ಅಂತ ಹೇಳಿ ಸಲಹೆ ಮಾಡಿದ್ದಾರೆ. ಆ ಸಲಹೆಯಂತೆ ನಾವು ಅದನ್ನ ಹಿಂಪಡಿತಾ ಇದ್ದೇವೆ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ಬಿಲ್ಗಳ ಕೊಟ್ಟಿಲ್ಲ. ಇದು ವಿಡ್ರಾವಲ್ ಬಿಲ್. ಪ್ರಸ್ತಾವವನ್ನು ಮಂಡಿಸಲಾಯಿತು. ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024 ಸಾಲಿನ ಕರ್ನಾಟಕ ವಿಧಾನ ಮಂಡಲ ಅನರ್ಹತಾ ವಿವರಣೆ ತಿದ್ದುಪಡಿ ವಿಧೇಯಕವನ್ನು ಹಿಂದೆ ಪಡೆಯಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ವಿಧೇಯಕ ಹಿಂದೆ ಪಡೆಯಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಹಿಂಪಡೆಯುತ್ತಿದ್ದೇನೆ. ವಿಧೇಯಕವನ್ನು ಹಿಂದೆ ಪಡೆಯಲಾಗಿದೆ. ಈಗ ಪರ್ಯಾಲೋಚನೆಯನ್ನು ಮಂಡಿಸುವುದು ಮಾನ್ಯ ಮಂತ್ರಿಗಳು. ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2024ನೇ ಸಾಲಿನ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಸರಕು ಮತ್ತು ಸೇವಾ ತೆರಿಗೆ ಕಾನೂನುಗೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಬಹುತೇಕವು ಸರಳೀಕರಣ ಮಾಡುವಂತದ್ದು ಆಗಿದೆ ಮತ್ತು ಎಲ್ಲೆಲ್ಲಿ ಗೊಂದಲಗಳಿತ್ತು ಗೊಂದಲಗಳನ್ನ ನಿವಾರಣೆ ಮಾಡುವಂತಹದ್ದು ಇದರ ಉದ್ದೇಶ ಆಗಿದೆ. ಇದರಲ್ಲೊಂದು 2-3 ಪ್ರಮುಖವಾದಂಥ ವಿಷಯಗಳಿದ್ದಾವೆ. ಮೊದಲನೇ ಪ್ರಮುಖವಾದಂಥ ವಿಷಯ ಏನು ಅಂದ್ರೆ, ಈಗಾಗಲೇ ಎಲ್ಲಿ ನಮ್ಮ ತೆರಿಗೆ ಅಧಿಕಾರಿಗಳಿಗೆ ಮತ್ತು ತೆರಿಗೆ ಪಾವತಿ ಮಂತ್ರಿಗಳು ಒಂದು ಸೆಕೆಂಡ್, ಒಂದು ಪ್ರೊಸೀಜರ್ ಮಿಸ್ಟೇಕ್. ನಾನು ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಾನು ಹೇಳಿದಾಗೆ ಕರ್ನಾಟಕ ಸೇವೆಗಳು ಮತ್ತು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನು ತಿದ್ದುಪಡಿಗಳನ್ನು ಇವತ್ತು ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಪ್ರಸ್ತಾಪನೆ ಮಾಡಿದ್ದೇವೆ. ಅದರಲ್ಲಿ ಬಹುತೇಕ ಸಣ್ಣ ಪುಟ್ಟ ತಿದ್ದುಪಡಿಗಳಿದ್ದಾವೆ. ಗೊಂದಲಗಳನ್ನು ನಿವಾರಣೆ ಮಾಡುವಂತಹದ್ದು ಪ್ರಮುಖ ಉದ್ದೇಶ. ಯಾಕೆಂದರೆ ಕಳೆದ 4-5 ವರ್ಷಗಳ ಅನುಭವದಲ್ಲಿ ಎಲ್ಲೆಲ್ಲಿ ಕಾನೂನಿನಲ್ಲಿ ಸ್ವಲ್ಪ ಸ್ಪಷ್ಟೀಕರಣ ಬೇಕು ಅನ್ನುವಂಥ ನ್ಯೂನ್ಯತೆಗಳಿತ್ತು, ಅದನ್ನು ಅನುಭವದ ಆಧಾರದ ಮೇಲೆ ಗುರುತಿಸಿದ್ದೇವೆ. ಹಾಗೂ ಕೆಲವು ಒಂದಕ್ಕೆ ಒಂದು ಸ್ವಲ್ಪ ಇಂಟರ್ಪ್ರಿಟೇಷನ್ ಮಾಡಿದಾಗ ತದ್ವಿರುದ್ಧವಾಗಿ ಕಾಣುವಂಥ ಪದ ಬಳಕೆ ಏನಿತ್ತು ಅದನ್ನ ಸ್ಪಷ್ಟೀಕರಣ ರ್ಯಾಷನಲೈಸೇಷನ್ ಮಾಡ್ತಕ್ಕಂಥದ್ದು ಬಹುತೇಕ ಇಂಥವು ಇದ್ದಾವೆ. 2-3 ಇದರಲ್ಲಿ ಪ್ರಮುಖವಾದ ಅಂಶಗಳು ಸೇರ್ಕೊಂಡಿದ್ದಾವೆ. ಬಹಳ ಪ್ರಮುಖವಾಗಿರೋದು ಅಂದ್ರೆ ತೆರಿಗೆ ಅಧಿಕಾರಿಗಳು ಹಾಗೂ ತೆರಿಗೆ ಪಾವತಿದಾರರು ಇವರಿಗೆ ಒಪ್ಪಂದಕ್ಕೆ ಬರೋದಕ್ಕೆ ಆಗದೆ ಟ್ರಿಬ್ಯುನಲ್ ಅಲ್ಲಿ ನಾವು ಅವರು ಎದುರು ಬದ್ರು ಕೇಸುಗಳನ್ನ ನಡೆಸ್ತಾ ಇರುವಂತಹದ್ದು ಸುಮಾರು ಒಂದು 80,000 ಪ್ರಕರಣಗಳಿದಾವೆ. ಇವು ಎಲ್ಲ ಏನಾಯ್ತು, ಆರಂಭದಲ್ಲಿ ಕಾನೂನಲ್ಲಿ ಅವರೊಂಥರ ಇಂಟರ್ಪ್ರೆಟ್ ಮಾಡಿದ್ದಾರೆ, ನಾವೊಂಥರ ಇಂಟರ್ಪ್ರೆಟ್ ಮಾಡ್ತಾ ಇದ್ದೇವೆ. ಸೊ ಅವರು ಇದನ್ನ ಲಿಟಿಗೇಷನ್ಗೆ ಹಾಕೊಂಡು
ಬರಬೇಕಾಗಿರುವಂಥ ತೆರಿಗೆನೂ ಕೂಡ ಬರ್ತಾ ಇಲ್ಲ. ಈ ಹಿಂದೆ ಎಲ್ಲ ನಾವು ವ್ಯಾಟ್ ಇದ್ದಾಗ, ಮೌಲ್ಯವರ್ಧಿತ ತೆರಿಗೆ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇದ್ದಾಗ, ಮಾನ್ಯ ಸಿದ್ದರಾಮಯ್ಯನವರು ಆವಾಗ ಹಣಕಾಸು ಸಚಿವರು ಮುಖ್ಯಮಂತ್ರಿಗಳಿದ್ದಾಗ ಅವುಗಳನ್ನ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅಪರ್ಚುನಿಟಿ ಕೊಡ್ತಾ ಇದ್ವಿ. ಸೊ ಅದೇ ರೀತಿಯಲ್ಲಿ ವ್ಯಾಟ್ ರೆಜಿಮಲ್ಲಿ ಯಾವ ಥರ ರಾಜ್ಯ ಸರ್ಕಾರಗಳು ಒನ್ ಟೈಮ್ ಸೆಟಲ್ಮೆಂಟ್ಗೆ ನಾವು ಮಾಡ್ತಾ ಇದ್ವಿ, ನಮ್ಮ ರಾಜ್ಯದಲ್ಲೂ ಕೂಡ ಒನ್ ಟೈಮ್ ಸೆಟಲ್ಮೆಂಟು ಸುಮಾರು ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಆಗ ಹಿಂದೆ ಇದ್ದಾಗ ಮಾಡಿದ್ದಾರೆ. ಅದನ್ನೇ ಮುಂದುವರಿಸಿ ಇವತ್ತು ಸುಮಾರು 80,000 ಕೇಸುಗಳು ಇವತ್ತು ಟ್ಯಾಕ್ಸ್ ಅಸೆಸ್ಮೆಂಟ್ಗೆ ನಮಗೂ ಅವರಿಗೂ ಲಿಟಿಗೇಷನ್ ನಡೀತಾ ಇದೆ. ಅಂಥವರಿಗೆ ಒನ್ ಟೈಮ್ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ ಸೆಟಲ್ ಮಾಡ್ಕೊಳ್ಳಿಕ್ಕೆ. ಸೊ ಅವ್ರಿಗೆ ಇಂಟ್ರೆಸ್ಟು ಪೆನಲ್ಟಿಯನ್ನ ಹೊರತುಪಡಿಸಿ ಅವರು ಮೂಲ ಅಸೆಸ್ಮೆಂಟ್ ಏನಿದೆ ಅಷ್ಟನ್ನ ಕಟ್ಟಿದ್ರೆ ಅವ್ರಿಗೆ ಪೆನಲ್ಟಿ ಮತ್ತೆ ಇಂಟ್ರೆಸ್ಟ್ ಅನ್ನ ವೇವ್ ಮಾಡ್ತೇವೆ. ಇದು ಒನ್ ಟೈಮ್ ಅವಕಾಶ. ಈ 80,000 ಕೇಸಿಂದ ಒಟ್ಟು ನಮಗೂ ಅವರಿಗೂ ತೆರಿಗೆ ಡಿಸ್ಪ್ಯೂಟ್ ಇರೋದು ಒಂದು 15,000 ಕೋಟಿ ಆಗಬಹುದು ಅಂತ ಒಂದು ಬಹಳ ದೊಡ್ಡ ಅಂದಾಜು ಅಂತ ಹೇಳಿದ್ರೆ 15,000 ಕೋಟಿ ಅಷ್ಟು ಅಮೌಂಟ್ ಡಿಸ್ಪ್ಯೂಟ್ ಅಲ್ಲಿದೆ. ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಕೊಟ್ರೆ ಅವರು ಮುಂದೆ ಬರಬಹುದು. ನಮಗೂ ಏನಾಗುತ್ತೆ, 80,000 ಕೇಸು ನಾವು ಲಿಟಿಗೇಷನ್ ಮಾಡಬೇಕು ಅಂದ್ರೆ ನಾವು ಅಷ್ಟು ಅಧಿಕಾರಿಗಳನ್ನ ನಿಯೋಜನೆ ಮಾಡೋಕ್ಕೂ ಆಗಲ್ಲ. ಅದು ಇಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಂತೇಳಿ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ. ಸೊ ಕೊನೆಗೆ ಏನ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಲಾಯರ್ಗಳು ದೊಡ್ಡ ಟೀಮ್ ಅನ್ನ ಇಡಬೇಕಾಗುತ್ತೆ 80,000 ಕೇಸ್ ಫೈಟ್ ಮಾಡಬೇಕು ಅಂದ್ರೆ. ಸೊ ಅದರ ಬದಲಾಗಿ ಯಾರು ಈಗ ಒನ್ ಟೈಮ್ ಸೆಟಲ್ಮೆಂಟ್ಗೆ ಬರ್ತಾರೆ, ಪ್ರಿನ್ಸಿಪಲ್ ಟ್ಯಾಕ್ಸ್ ಅಮೌಂಟ್ ಅನ್ನ ಕಟ್ತಾರೆ, ಅವರಿಗೆ ಬಡ್ಡಿ ಮತ್ತೆ ಪೆನಾಲ್ಟಿಯನ್ನ ವೇವ್ ಮಾಡೋದಕ್ಕೆ ಇದನ್ನ GST ಕೌನ್ಸಿಲ್ ನಲ್ಲಿ ಒಪ್ಪಿಗೆ ಆಗಿ ಎಲ್ಲಾ ರಾಜ್ಯಗಳು ಒಪ್ಪಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಈ ಎಲ್ಲಾ ತಿದ್ದುಪಡಿಗಳನ್ನ ಈಗಾಗಲೇ, ಯಾಕಂದ್ರೆ ನಾವೆಲ್ಲ ಒಪ್ಕೊಂಡಿದ್ವಿ ಇದನ್ನ ಅಕ್ಟೋಬರ್ 1ಕ್ಕೆ ಜಾರಿ ಮಾಡ್ತೇವೆ ಅಂತ. ಅಕ್ಟೋಬರ್ 1ಕ್ಕೆ ಮೊದಲೇ ಕ್ಯಾಬಿನೆಟ್ ಅಪ್ರೂವಲ್ ಇಂದ ರಾಜ್ಯಪಾಲರ ಅನುಮತಿ ತೆಗೆದುಕೊಂಡು ಈಗಾಗಲೇ ಸುಗ್ರೀವಾಜ್ಞೆ ಹೊರಡಿಸಿದ್ದೇವೆ. ಅದನ್ನ ಅನುಮೋದನೆ ಮಾಡಿಕೊಡ್ಬೇಕು ಅಂತ ತಮ್ಮ ಮುಂದೆ ಬಂದಿದ್ದೇವೆ. ಎರಡನೇ ವಿಷಯ, ಈಗ ಈ ನಮ್ಮ ಟ್ರಿಬ್ಯುನಲ್ ಇರುತ್ತೆ, ಅಪಲೇಟ್ ಟ್ರಿಬ್ಯುನಲ್ GSTಗೆ, ಅಲ್ಲಿ ಕೇಸನ್ನ ಹಾಕೊಳ್ಬೇಕಾದ್ರೆ ತೆರಿಗೆ ಅವರು ಸೆಕ್ಯೂರಿಟಿ ಡಿಪಾಸಿಟ್ ಇಡಬೇಕು. ಅದು 50 ಕೋಟಿ ಎಲ್ಲ ಇದೆ, ಅದನ್ನ 20 ಕೋಟಿಗೆ ಸರಳೀಕರಣ ಮಾಡ್ತಾ ಇದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಅವರು ನೇರವಾಗಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋದ್ರೆ ನಮಗೂ ಕಷ್ಟ, ಅವ್ರಿಗೂ ಕಷ್ಟ. ಸೊ ಬಿಸ್ನೆಸ್ನವ್ರು ರಿಕ್ವೆಸ್ಟ್ ಮಾಡಿದ್ರು ಟ್ರಿಬ್ಯುನಲ್ ಮುಂದೆ 20 ಕೋಟಿ ಡೆಪಾಸಿಟ್ ಇಟ್ಟು ಅಪೀಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ, ಅದನ್ನು ಕೂಡ ಇದರಲ್ಲಿ ತಂದಿದ್ದೇವೆ. ಇನ್ನೊಂದು, ರಾಜ್ಯ ಕೇಂದ್ರಗಳಿಗೆ ಬಹಳ ವರ್ಷಗಳಿಂದ ಒಂದು ವ್ಯಾಜ್ಯ ಇತ್ತು, ಈ ಸ್ಪಿರಿಟ್ ಇದೆಯಲ್ಲ, ನಾವು ಏನು ಮದ್ಯ ಮಾಡಲಿಕ್ಕೆ ಉಪಯೋಗಿಸುವಂತಹ ಸ್ಪಿರಿಟ್, ಅದು ಸ್ಟೇಟ್ ಸಬ್ಜೆಕ್ಟಾ ಸೆಂಟ್ರಲ್ ಸಬ್ಜೆಕ್ಟಾ ಅಂತ ಬಹಳ ವರ್ಷಗಳಿಂದ ಲಿಟಿಗೇಷನ್ ನಡೆದು ಕೊನೆಗೆ ಈಗ ಕೌನ್ಸಿಲ್ ಅಲ್ಲಿ ತೀರ್ಮಾನ ಆಗಿದೆ. ಈ ಡಿನೇಚರ್ಡ್ ಸ್ಪಿರಿಟ್ ಅದು ಸ್ಟೇಟ್ಗೆ ಸಂಬಂಧಪಟ್ಟಿದ್ದು, ಅದ್ರ ಮೇಲೆ GST ಹಾಕಬಾರ್ದು ಅಂತ. ಸೊ GST ಇಂದ ಅದನ್ನ ನಾವು ತೆಗೆದಾಕ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಕೆಲವು ಬಿಸ್ನೆಸ್ ಫ್ರೆಂಡ್ಲಿ ಮೆಷರ್ಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ವೃದ್ಧಿ ಮಾಡಲಿಕ್ಕೆ ಮತ್ತು ಒನ್ ಟೈಮ್ ಸೆಟಲ್ಮೆಂಟ್, ಇವುಗಳನ್ನ ನಾವು ಇವತ್ತು ತಿದ್ದುಪಡಿ ಮುಖಾಂತರ ತೆಗೆದುಕೊಂಡು ಬಂದಿದ್ದೇವೆ. ತಾವೆಲ್ಲ ಇದಕ್ಕೆ, ಇದು ತಮ್ಗೆಲ್ಲ ಗೊತ್ತಿರೋ ಹಾಗೆ ಕೌನ್ಸಿಲ್ ಅಲ್ಲಿ ಒಪ್ಪಿಗೆ ಆಗಿರುವಂತಹದ್ದು. ಎರಡನೇದು, ಈಗಾಗಲೇ ಸುಗ್ರೀವಾಜ್ಞೆ ಮುಖಾಂತರ ಅನುಷ್ಠಾನನೂ ಆಗೋಗಿದೆ. ಇದನ್ನ ತಾವು ಅನುಮೋದನೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಓಕೆ, ಏನಾದ್ರು ಪ್ರಶ್ನೆ ಇಲ್ಲ? ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.